ನಾಗಲಕ್ಷ್ಮಿ ಅವರು ಅತ್ಯಂತ ಕ್ರಿಯಾಶೀಲರು, ಪ್ರೋ ಆ್ಯಕ್ಟಿವ್ ಇರ್ತೀರಿ ಆಲ್ ಟೈಮ್. ಅಂದರೆ ಯಾವುದೇ ಒಂದು ಇಶ್ಯೂ ಬಂದಾಗ ಮೊದಲಿಗೆ ಯಾರೋ ಬಂದು ನಿಮಗೆ ಕಂಪ್ಲೇಂಟ್ ಕೊಡಬೇಕು ಅಂತಾನೋ, ಯಾರೋ ಬಂದು ನಿಮ್ಮ ಗಮನಕ್ಕೆ ಬರಬೇಕು ಅಂತಾನೋ ಅಲ್ಲ. ಸೊ ಮೊದಲಿಗೆ ನೀವೇ ಆಗಿರ್ತೀರ ಆ ವಿಷಯದ ಬಗ್ಗೆ ಧ್ವನಿ ಎತ್ತೋದಕ್ಕೆ. ಸೊ ಇಲ್ಲಿವರೆಗಿನ ನಿಮ್ಮ ಜರ್ನಿ ಹೇಗಿದೆ ಅಧ್ಯಕ್ಷರಾಗಿ? ನನಗೆ ಖುಷಿ ತಂದಿದೆ. ರಾಜಕಾರಣಕ್ಕೆ ನಾನು ಬಂದಿದ್ದು ಸೇವೆ ಮಾಡಲಿಕ್ಕೆ. ಈ ಮಹಿಳಾ ಆಯೋಗದ ಅಧ್ಯಕ್ಷೆ ಆದ ನಂತರ ನಂಗೆ ಅನ್ಸುತ್ತೆ ಇನ್ನೇನಾರು ಉಳಿದಿದೆಯಾ ಅಂದರೆ ಅಷ್ಟೊಂದು ಕೆಲಸ ನೀವು ಆಯೋಗದಲ್ಲಿ ಮಾಡ್ಬೋದು. ಯಾಕೆ ಅಂದರೆ ಮಹಿಳೆ ಇಲ್ಲದೆ ಇರುವಂಥ ಜಾಗ ಯಾವುದೂ ಇಲ್ಲ. ಈಗ ನೀವು ಸುವರ್ಣ ಕರೆದಿದ್ದೀರಾ, ಇಲ್ಲಿ ಮಹಿಳೆ ಇಲ್ವಾ? ಅಂದರೆ ಅವಳು ಇಲ್ಲದೆ ಇರೋ ಜಾಗನೇ ಇಲ್ಲ. ಅಂದರೆ ಆಯೋಗದ ಅಧ್ಯಕ್ಷೆಯಾಗಿ ನೀವು ಎಲ್ಲ ಕಡೆ ಎಲ್ಲ ರಂಗದಲ್ಲೂ ನಿಮ್ಮ ಒಂದು ಕಾರ್ಯವನ್ನು ನಿರ್ವಹಿಸಬಹುದು. ಆಮೇಲೆ ಇದು ಆಯೋಗ ಒಂದು ದೊಡ್ಡ ಅಧಿಕಾರ ಅಲ್ವಾ? ಸೇವೆ ಮಾಡುವಂಥ ಅಧಿಕಾರ, ಧ್ವನಿಯಾಗುವಂಥ ಅಧಿಕಾರ, ಶಕ್ತಿ ತುಂಬುವಂಥ ಅಧಿಕಾರ, ಭಯ ಬೀಳುವಂಥ ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ ಶಕ್ತಿಯಾಗಿ ಅವಳ ಧ್ವನಿಯಾಗಿ ನಿಂತ್ಕೊಳ್ಳುವಂಥ ಅಧಿಕಾರ, ಅವಳಿಗೆ ಸಹಾಯ ಹಸ್ತ ಚಾಚುವಂಥ ಅಧಿಕಾರ. ಬೇರೆ ಇನ್ನೇನು ಬೇಕು? ಭಾಳ ತೃಪ್ತಿ ತಂದಿದೆ ನನಗೆ ಆಯೋಗದ ಅಧ್ಯಕ್ಷೆಯಾಗಿ. ವೈದ್ಯೆ ನಂತರ ರಾಜಕಾರಣ, ಮಹಿಳಾ ಆಯೋಗದ ಅಧ್ಯಕ್ಷೆ, ಹೆಂಗೆ ಶುರು ಆಯಿತು ಜರ್ನಿ? ರಾಜಕೀಯದ ಆಸಕ್ತಿ ಎಲ್ಲಿಂದ? ಇಲ್ಲ, ಹಂಗೆ ನಾವು ಗಮನಿಸ್ತಾ ಹೋದರೆ ನಾನು ಶಾಲೆಯಿಂದನೂ ನನಗೆ ನಾಯಕತ್ವದ ಗುಣಗಳಿದ್ದಾವೆ. ನಾನು 5ನೇ ಕ್ಲಾಸ್ಗೆ ಎಲೆಕ್ಷನ್ಗೆ ನಿಂತ್ಕೊಳ್ತಾ ಇದ್ದೆ. 5ರಿಂದ 10ನೇ ಕ್ಲಾಸ್ವರೆಗೂ ಎಲೆಕ್ಷನ್ಗೆ ನಿಂತಿದ್ದೀನಿ. ಒಂಚೂರು ಹಿಂದಕ್ಕೆ ಹೋಗ್ಬಿಡೋಣ. ನಿಮ್ಮ ಬಾಲ್ಯ, ಊರು, ಅಲ್ಲಿಂದ ಶುರು. ನಮ್ಮೂರು ಮಾರೇನಹಳ್ಳಿ, ವಿಜಯನಗರದಲ್ಲಿರುವಂಥ ಮಾರೇನಹಳ್ಳಿ. ನಮ್ಮ ತಂದೆ ಡಿ ಕೃಷ್ಣಪ್ಪ, ನಮ್ಮ ತಾಯಿ ಅಮ್ಮಯ್ಯಮ್ಮ. ನಮ್ಮ ತಂದೆ ನಾವು ಹುಟ್ದಾಗಿಂದ ಏನು ಬಡತನ ನೋಡಿಲ್ಲ, ಬಟ್ ಆದರೆ ನಮ್ಮ ಅಜ್ಜಿ ಜಯಮ್ಮ ಅಂತ, ಅವರು ನಮಗೆ ಹಿಂದಿನ ಕಾಲದ್ದು ಅವ್ರ ಮಗನ ಬೆಳೆಸಿದ್ದು, ಅವ್ರು ಬಂದಂಥ ಸ್ಥಿತಿಗತಿಗಳ ಬಗ್ಗೆ ಎಲ್ಲ ಕಥೆಯಾಗಿ ಹೇಳೋಳು. ಅಂದರೆ ಅವಾಗೇನು ಟಿ ವಿ ಇಲ್ಲ, ರೇಡಿಯೋ ಇರ್ತಿತ್ತು. ಟಿ ವಿ ಇತ್ತು, ಅದು ಯಾವಾಗಲೂ ಸಾಯಂಕಾಲ ನಾವು ಚಿತ್ರಮಂಜರಿ, ಕನ್ನಡ ಪಿಕ್ಚರು ಇವೆರಡು ಬಿಟ್ಟರೆ ರಾಜ್ಯದಲ್ಲಿ ಸೀರಿಯಲ್ಗಳು, ಅವು ಬಿಟ್ಟರೆ ಏನು ನೋಡ್ತಾ ಇರಲಿಲ್ಲ. ಅವಾಗೆಲ್ಲ ನಮಗೆ ನಮ್ಮ ಅಜ್ಜಿ ಹೇಳೋ ಕಥೆಗಳು ಅವೇ ಭಾಳ ಮುಖ್ಯವಾಗಿರ್ತಿದ್ವು. ಅವಳು ಹೇಳ್ತಾ ಇದ್ದಂಥ ಮೌಲ್ಯ ಆಧಾರಿತ ಕಥೆಗಳು ನನ್ನ ಜೀವನವನ್ನು ರೂಪಿಸಿದೆ. ಮತ್ತು ನಾನು ಬಂದಂಥ ಊರು ನಮ್ಮ ಮಾರೇನಹಳ್ಳಿ, ಆ ಊರಿನ ಹೆಂಗೆ ಸಂಸ್ಕೃತಿ, ಸಂಸ್ಕಾರ, ಆಚಾರ, ವಿಚಾರ, ಜನ, ಬಡತನ, ಸಿರಿತನ ಎಲ್ಲವನ್ನೂ ನೋಡಿ ಬೆಳೆದಿರೋದು ನನ್ನ ವ್ಯಕ್ತಿತ್ವವನ್ನು ರೂಪಿಸಿದೆ. ಇನ್ನೊಂದು ನಮ್ಮ ತಾಯಿಯವ್ರ ಊರು, ಅದು ಹಳ್ಳಿ. ವಿಜಯನಗರದಲ್ಲಿರೋದು ಮಾರೇನಹಳ್ಳಿ, ಸ್ವಲ್ಪ ಸಿಟಿ. ಇವಾಗ ನನಗೆ 50 ವರ್ಷ. ಅಂದರೆ ಅವತ್ತಿನ ಕಾಲಕ್ಕೆ ಸಿಟಿಯಲ್ಲಿದ್ರೂ ಕೆಲವೊಂದು ಆಚರಣೆಗಳೆಲ್ಲ ಹಳ್ಳಿ ಥರನೇ. ನಮ್ಮ ತಾಯಿಯವ್ರ ಊರು ಬಂದು ನಾಗನಹಳ್ಳಿ ಅಂತ, ಅದು 40 ಮನೆ ಅಷ್ಟೇ, 40 ಮನೆ. ಇವತ್ತಿಗೂ ನಮಗೆ ಆ ಊರಲ್ಲಿ ಯಾವ ಜಾತಿ ಇತ್ತು ಏನು ಅಂತ ಇವತ್ತು ಗೊತ್ತಾಗಿದೆ ಹೊರತು ನಾವು ಬೆಳಿಬೇಕಾದ್ರೆ ಈ ಜಾತಿ ವ್ಯವಸ್ಥೆ ಅಂತೂ ಅಲ್ಲಿ ಇರಲೇ ಇರಲಿಲ್ಲ. ಸೊ ಹಾಗಾಗಿ ಅಲ್ಲಿ ನಮ್ಮ ಅಜ್ಜಿ ಬಂದು ಚೌಡಮ್ಮ, ಅವರು ಹೊಲದಲ್ಲಿ ಕೆಲಸ ಮಾಡೋದು, ಗದ್ದೆಯಲ್ಲಿ ಕೆಲಸ ಮಾಡೋದು. ನಮ್ಮ ಅಜ್ಜಿ ನಾಯಕತ್ವದ ಗುಣ, ಇಡೀ ಮನೆಯನ್ನು ಹೆಂಗೆ ನಡೆಸ್ಕೊಂಡು ಹೋಗ್ತಾ ಇದ್ಲು, ಇವೆಲ್ಲನೂ. ಯಾಕಂದರೆ ವರ್ಷದಲ್ಲಿ 3-4 ತಿಂಗಳು ರಜಕ್ಕೆ ನಾವು ಅಲ್ಲೇ ಹೋಗ್ಬಿಡ್ತಿದ್ವಿ. ಸೊ ಈ ಎರಡೂ ಊರುಗಳು, ಒಂದು ಮಾರೇನಹಳ್ಳಿ, ಒಂದು ನಾಗನಹಳ್ಳಿ, ಒಂದು ಜಯಮ್ಮ, ಒಂದು ಚೌಡಮ್ಮ, ಒಂದು ನನ್ನ ತಂದೆ, ನನ್ನ ತಾಯಿ, ಆ ಊರುಗಳು ನನ್ನ ವ್ಯಕ್ತಿತ್ವವನ್ನು ರೂಪಿಸೋದ್ರಲ್ಲಿ ಬಹಳ ದೊಡ್ಡ ಒಂದು ಪಾತ್ರವನ್ನು ವಹಿಸಿದೆ. ನಂತರ ನಾನು ಮದುವೆ ಆಗಿದ್ದು ಊರು ಅದು ಗುಲ್ಬರ್ಗ. ಆ ಕಲಬುರಗಿನೂ ಸಹ ನನ್ನ ಬದುಕಲ್ಲಿ ವೈದ್ಯೆಯಿಂದ ರಾಜಕಾರಣಿಯಾಗಕ್ಕೆ ದಿಕ್ಕನ್ನು ಬದಲಾಯಿಸುವುದಕ್ಕೆ ಕಾರಣ ಆಗಿದ್ದು ಒಂದು ಕಲಬುರಗಿಯಲ್ಲಿ ನಡೆದಂಥ ಒಂದು ಸಂಗತಿ. ಸೊ ಹಾಗಾಗಿ ನನ್ನ ಇಡೀ ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ ಈ ಮೂರೂ ಕಾರಣ. ಕಲಬುರಗಿನೂ ಅಷ್ಟೇ ಪಾತ್ರ ವಹಿಸಿದೆ. ಯಾಕಂದರೆ ಅಲ್ಲಿಗೆ ಹೋದ ಮೇಲೆ ಬದುಕು, ಜನ, ಸರಳತೆ. ನಾವು ಇಲ್ಲಿ ಒಂದು ಮದುವೆಗೆ ಹೋಗ್ಬೇಕಂದ್ರೆ ಒಂದು ದೊಡ್ಡ ರೇಷ್ಮೆ ಸೀರೆ ಉಡ್ಕೊಂಡು ನಾವು ಇಲ್ಲೆಲ್ಲ ಸ್ಟೇಟಸ್ ಪ್ರಕಾರ ನಾವು ನಡ್ಕೊಂಡು, ಇಲ್ಲಾಂದರೆ ಮಾತಾಡಿಸೋದಿಲ್ಲ, ಒಡವೆ ಬಂಗಾರ. ಅಲ್ಲಿ ಹಂಗೆ ಏನಿಲ್ಲಪ್ಪ, ನೀನು ಸಿಂಪಲ್ ಸಾದಾ ಸೀರೆ ಉಟ್ಕೊಂಡು
ಕತ್ತಿಗೆ ಕರಿಮಣಿ ಹಾಕೋದು ಕಲ್ತಿದ್ದೆ ನಾನು ಗುಲ್ಬರ್ಗಕ್ಕೆ ಹೋದ್ಮೇಲೆ. ಇಲ್ಲೆಲ್ಲ ನಾವು ಹೆಂಗೆ ಅಂತಂದರೆ ಒಂದು ಮಾಂಗಲ್ಯ ಸರ ಅಂತ ಒಂದು ಗೋಲ್ಡ್ ಚೈನ್ ಹಾಕ್ಕೊಳ್ತೀವಿ, ಅಲ್ಲಂಗೇನಿಲ್ಲ, ಎಲ್ಲ ಕರಿಮಣಿ. ಆ ಕರಿಮಣಿ ಹಾಕಿದ್ ಕಲ್ತಿದ್ದೆ ನಾನು ಕಲಬುರ್ಗಿಗೆ ಹೋದ್ಮೇಲೆ. ಆಮೇಲೆ ನೀನು ಸಿಂಪಲ್ ಆಗಿ ಹೋಗು, ನಿನಗೆ ಗೌರವ ನಿನ್ನ ವ್ಯಕ್ತಿ ಮೇಲೆ ಕೊಡ್ತಾರೆ ಹೊರ್ತು ನೀನು ಹಾಕೊಂಬಂದಿರೋ ಅಂದರೆ ಸರಳತೆಯ ಬದುಕನ್ನು ಮತ್ತು ಕಷ್ಟದ ಬದುಕನ್ನು. ನಾನು ಯಾಕಂದರೆ ನಮ್ಮ ತಂದೆ ನಾನು ಹುಟ್ಟ ಅಷ್ಟರಲ್ಲೇ ನಮ್ಮೂರಿಗೆ ದೊಡ್ಡ ಶ್ರೀಮಂತರು. ಓಕೆ, ನಾನು ಕಲಬುರ್ಗಿಗೆ ಹೋದಾಗ ನಾನು ಒಂದು ಸ್ಕೂಲ್ ಟೀಚರ್ ಮಗನ ಮದುವೆ ಮಾಡ್ಕೊಂಡು ಹೋಗಿದ್ದು. ಓಕೆ, ಅಂದರೆ ನಿಮ್ಮ ತಂದೆ ಜಮೀನ್ದಾರರಿದ್ರ ಅಥವಾ? ನಮ್ಮ ತಂದೆ ಸಿವಿಲ್ ಇಂಜಿನಿಯರ್ ಇದ್ದಿದ್ದರಿಂದ ಅವರು ಲ್ಯಾಂಡ್ ಲೇಔಟು, ಮನೆ ಕಟ್ಟೋದು ಇದೆಲ್ಲ. ಸೊ ಹಾಗಾಗಿ ಅವರು ಆಮೇಲೆ ಒಂದ್ಸಲ ಮತ್ತು ಇಂಡಿಪೆಂಡೆಂಟ್ ಆಗಿ ಕಾರ್ಪೊರೇಟರ್ ಆಗಿ ಗೆದ್ದಿರೋರು. ಇಂಡಿಪೆಂಡೆಂಟ್ ಅಂದಾಗ ಅವ್ರ ವ್ಯಕ್ತಿತ್ವ ನೀವು ಊಹೆ ಮಾಡ್ಬೋದು. ಇಡೀ ಊರಿಗೆ ಒಂದು ದೊಡ್ಡ ಆಲದ ಮರ ನಮ್ಮ ತಂದೆ. ಅದ್ರ ಕೆಳಗಡೆ ಎಷ್ಟು ಜನನ ಬೆಳೆಸ್ಬಿಟ್ಟಿದ್ದಾರೋ, ಎಷ್ಟು ಜನಕ್ಕೆ ಸಹಾಯ ಮಾಡಿದಾರೋ ಲೆಕ್ಕನೇ ಇಲ್ಲ. ಅದನ್ನೆಲ್ಲ ನಾವು ನಮ್ಮ ತಂದೆ ನಮ್ಗೆ ಕರೆದು ಪಾಠ ಮಾಡಿಲ್ಲ, ಬಟ್ ಅವ್ರ ಬದುಕನ್ನು ನಾವು ನೋಡ್ತಾ ಇರ್ತಿದ್ವಿ. ಅದೆಲ್ಲ ನೋಡಿ, ಯಾವುದೇ ಮಕ್ಕಳಿಗೆ ನೀವು ನೋಡಿ ಅವ್ರಿಗೆ ನೀವು ಒಡೆದು ಪಾಠ ಕಲಿಸ್ಬೇಕಾಗಿಲ್ಲ. ತಂದೆ ತಾಯಿ ನೋಡಿ ಅರ್ಧ ಎಲ್ಲವನ್ನು ಕಲಿತಿರ್ತವೆ. ನೋಡಿ ಅಬ್ಸರ್ವ್ ಮಾಡೋದೇ ಜಾಸ್ತಿ ಮಕ್ಕಳು. ಸೊ ಹಾಗಾಗಿ ನಮ್ಮ ತಂದೆ ಗುಣಗಳು ತುಂಬ ಜಾಸ್ತಿ ಇದೆ. ನಿಮಗೊಂದು ಸ್ಟ್ರಾಂಗ್ ಬೇಸ್ಮೆಂಟ್ ಸಿಕ್ಕಿದೆ. ಇಬ್ಬರು ಅಜ್ಜಿಯಂದಿರು, ತಂದೆ ಅವರ ನಾಯಕತ್ವದ ಗುಣಗಳು ಒಟ್ಟಿಗೆ ನಿಮ್ಮನ್ನು ಬಿಲ್ಡ್ ಮಾಡೋದಕ್ಕೆ ಅದು ಕಾರಣ ಆಯಿತು. ಖಂಡಿತ ಇದು ನನ್ನ ಬಾಲ್ಯ ದಿನಗಳು. ಅದರಲ್ಲಿ ಶಾಲೆನೂ ಸಹ, ಶಾಲೆನೂ ಬಹಳ ದೊಡ್ಡ ಮಟ್ಟಿಗೆ. ನಾನು ಒಂದು ಸಣ್ಣ ಶಾಲೆ ನಮ್ಮೂರಲ್ಲಿ, ಅಂದರೆ ವಿಜಯನಗರದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಅಂತ KVV ಶಾಲೆ, ಸಾಮಾನ್ಯ ಶಾಲೆ, ಎಲ್ಲ ಮಧ್ಯಮ ವರ್ಗದವರು, ಬಡವ್ರ ಮಕ್ಕಳು ಓದುವಂಥ ಒಂದು ಶಾಲೆ. ಸೊ ಅಲ್ಲಿ ಆ ಶಾಲೆ ಎಷ್ಟು ದೊಡ್ಡ ಪಾತ್ರ ನಿರ್ವಹಿಸ್ತು ನನ್ನ ಬದುಕಲ್ಲಿ ಅಂತಂದರೆ ನೋಡಿ, ಎಲೆಕ್ಷನ್ಸ್ ಮಾಡ್ತಿದ್ರು ಅವ್ರು. ಅವಾಗಲೇ ಎಲೆಕ್ಷನ್ ಮಾಡ್ತಿದ್ದಾಗ ಅವಾಗಲೂ ನಂಗೆ ಗೊತ್ತಿದ್ದು, ಈ ಓಟ್ ಹಾಕೋದು ಹೆಂಗೆ ಅಂತ ನಂಗೆ 5ನೇ ಕ್ಲಾಸಲ್ಲೇ ಗೊತ್ತು. ನೀವು ಬ್ಯಾಲೆಟ್ ಕೊಡ್ತಾರೆ, ಅದಕ್ಕೆ ಇಂಟು ಹಾಕ್ಬೇಕು, ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಅವ್ರ ಮುಂದೆ ಇಂಟು ಹಾಕ್ಬೇಕು ಅಂತ ನಂಗೆ ಅವತ್ತೇ ಗೊತ್ತಿತ್ತು. ಆಮೇಲೆ ಕೈ ಮೇಲೆ ಇಂಕ್ ಹಾಕೋದು, ಆಮೇಲೆ ಹೋಗ್ಬಿಟ್ಟು ಆ ಬ್ಯಾಲೆಟ್ ಬಾಕ್ಸ್ ಒಳಗೆ ಹಾಕೋದು, ಇದೆಲ್ಲ ನಾವು 5ನೇ ಕ್ಲಾಸಲ್ಲೇ ಮಾಡಿದ್ವಿ. 5ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಎಲೆಕ್ಷನ್ ನಿಂತಿದ್ದೀನಿ. ಪ್ರತಿ ವರ್ಷನೂ ಫಸ್ಟ್ ಲೀಡರು. ಇನ್ನೊಂದೇನೆಂದರೆ ಸ್ಟ್ರಿಕ್ಟ್ ನಾನು. ಅಂದರೆ ನಾನು ಯಾವಾಗಲೂ ಈ ಲೀಡ್ರ್ಗಳಾದಮೇಲೆ ಇಲ್ಲಿ ಹೆಂಗೆ ಮಿನಿಸ್ಟ್ರಿ ಫಾರ್ಮ್ ಮಾಡ್ತೀರಾ, ಟೂರಿಸಮ್ ಮಿನಿಸ್ಟ್ರಿ, ಸ್ಪೋರ್ಟ್ಸ್ ಮಿನಿಸ್ಟ್ರಿ, ಸೋಷಿಯಲ್ ವೆಲ್ಫೇರು, PWD, ಯಾವ ಥರ ಹಿಂಗಿದೆ. ಅವಾಗ ನಮಗೆ ಗೆದ್ದ ಲೀಡರ್ಸ್ನೆಲ್ಲ ಕರೆದು ಮಿನಿಸ್ಟ್ರಿ ಕೊಡೋರು, ಸ್ಪೋರ್ಟ್ನ ಲೀಡರ್ಸ್ ಆ ಥರ. ಅಂದರೆ ಅವತ್ತಿನ ಕಾಲಕ್ಕೆ ನಮ್ಮ ಸ್ಕೂಲು ನಮಗೆ ನಾಯಕತ್ವ ಏನು, ರಾಜಕಾರಣ ಏನು ಎಲ್ಲ ಸ್ಕೂಲಲ್ಲೇ ತೋರಿಸ್ಬಿಟ್ಟಿದ್ರು. ನಾವು